ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಜಯ. ಇವತ್ತು ನಾನು ನಿಮಗೆ ಹೋಮ್ ಮೇಡ್ ಪನ್ನೀರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮನೆಯಲ್ಲೇ ಕೂಡ ಪನ್ನೀರ್ ಮಾಡ್ಕೊಬೋದು. ನಾನಿಲ್ಲಿ ಹಾಲಿನ ಪೌಡ್ರಿಂದ ಮಾಡಿರೋಂಥದ್ದು ಇದು ಪನ್ನೀರು. ನೀವು ಹಾಲಲ್ಲೂ ಕೂಡ ಮಾಡ್ಕೊಬೋದು. ನಾನಿಲ್ಲಿ 1 ಬೌಲ್ ಆಗೋಷ್ಟು ಹಾಲಿನ ಪೌಡ್ರು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿತ್ಕೊಬೇಕು. ಇಲ್ಲಿ 1 ಬೌಲ್ ಹಾಲಿನ ಪೌಡ್ರಿಗೆ 4 ಬೌಲ್ ಆಗೋಷ್ಟು ನೀರು ಹಾಕ್ಕೊಬೇಕು. ಒಂದೇ ಸಲ ನೀರು ಹಾಕ್ಕೊಂಡು ಕಲಸೋದ್ರಿಂದ ಗಂಟು ಹಾಕ್ಬಿಡುತ್ತೆ. ಅದಕ್ಕಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು. ಪನ್ನೀರಲ್ಲಿ ತುಂಬ ಕ್ಯಾಲ್ಶಿಯಂ ಇರೋದ್ರಿಂದ ತುಂಬಾ ಒಳ್ಳೆಯದು ಹೆಲ್ತಿಗೆ, ಮತ್ತು ಮೂಳೆಗಳ್ನ ಕೂಡ ಸ್ಟ್ರಾಂಗ್ ಮಾಡುತ್ತೆ. ನಾನಿಲ್ಲಿ ಒಂದು ಅದಕ್ಕೆ ಕಲಿಸ್ಕೊಂಡಿದ್ದಾಗಿದೆ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳುವಾಗೋ ಥರ ಕಲಿಸ್ಕೊಳ್ಳೋಣ. ಆಮೇಲೆ ನೀರು ಮಿಕ್ಸ್ ಮಾಡಿದ್ರಾಯ್ತು. ಮತ್ತು ಇದು ತುಂಬ ಹಾಲಿಂದ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಕೆಲವೊಬ್ಬರು ಹಾಲು ಕುಡಿಯೋಕ್ಕೆ ಇಷ್ಟಪಡದೇ ಇರೋರು ಕೂಡ ಈ ಥರ ಪನ್ನೀರ್ ಮಾಡಿಕೊಂಡು ವಾರಕ್ಕೊಂದ್ಸಲ ತಿನ್ನೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು. ನಾನಿಲ್ಲಿ 3 ಬೌಲ್ ಆಗೋಷ್ಟು ನೀರಿಗೆ ಹಾಕಿದ್ದೀನಿ. ಇದನ್ನು ಒಂದು ದಪ್ಪ ತಳದ ಪಾತ್ರೆಗೆ ಸೋದಿಸ್ಕೊಳ್ಳೋಣ. ಆಮೇಲೆ ಇನ್ನೊಂದು ಬೌಲ್ ಹಾಕ್ಕೊಳ್ಳೋಣ. ಯಾಕಂದರೆ ಇದರಲ್ಲಿ ಏನಾದರೂ ಸಣ್ಣ ಸಣ್ಣ ಗಂಟಿದ್ರೆ ಅಥವಾ ಹಾಲಿನ ಪೌಡ್ರಲ್ಲಿ ಏನಾದರೂ ಧೂಳಿದ್ರೆ ಈಗ ಈ ಜಾಲಿಸ್ಕೊಳ್ಳೋದ್ರಿಂದ ಅದರಲ್ಲೇ ಬಂದ್ಬಿಡುತ್ತೆ. ಈ ನಾನ್ ವೆಜ್ ತಿಂದ ಇದ್ದವರು ಈ ಥರ ಪನ್ನೀರ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಬೆನಿಫಿಟ್ ಇದೆ ಇದರಿಂದ. ನಾನಿಲ್ಲಿ ಇನ್ನೊಂದು ಬೌಲ್ ಆಗೋಷ್ಟು ನೀರು ಹಾಕಿದ್ದೀನಿ. ಇಲ್ಲಿ 1 ಬೌಲ್ ಹಾಲಿನ ಪೌಡ್ರಿಗೆ 4 ಬೌಲ್ ಆಗೋಷ್ಟು ನೀರು ಹಾಕ್ಕೊಂಡಿರೋದು. ಈಗ ನಾನು ಇದನ್ನು ಒಲೆ ಮೇಲೆ ಇಟ್ಕೊಂಡು ಅವಾಗವಾಗೆ ಮಧ್ಯ ತಿರುಗಿಸ್ಕೊತಾ ಇರಬೇಕು ಇದನ್ನು. ಇಲ್ಲ ಅಂತ ಅಂದರೆ ತಳ ಕಚ್ಬಿಟ್ಟು ಫುಲ್ಲು ಸೀದೋಗಿರೋ ಥರ ಕಲರ್ ಮಿಕ್ಸ್ ಆಗಿಬಿಡುತ್ತೆ. ಹಾಲಿನ ಪೌಡ್ರ್ ಆಗಿರೋದ್ರಿಂದ ಅಥವಾ ಹಾಲಾದ್ರೂ ಅಷ್ಟೇ ಮಧ್ಯ ಈ ಥರ ತಿರುಗಿಸ್ಕೊತಾ ಇರಬೇಕು. ಹಾಲಿಂದನೇ ಕೂಡ ಮಾಡಬೇಕು ಅಂತ ಏನಿಲ್ಲ, ಹಾಲಿನ ಪೌಡ್ರಲ್ಲೂ ಕೂಡ ಮಾಡ್ಕೊಬೋದು. ಯಾಕಂದರೆ ಹಾಲಿನ ಪೌಡ್ರು ಮನೇಲಿರೋವಾಗ ಟೀ ಕಾಫಿ ಕುಡಿಯೋದಕ್ಕೆ ಅಷ್ಟು ಇಷ್ಟಪಡಲ್ಲ. ಆಗ ಈ ಥರ ಪನ್ನೀರ್ ಮಾಡ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಕೂಡ, ಮತ್ತು ಹಾಲಿನ ಪೌಡ್ರು ವೇಸ್ಟ್ ಕೂಡ ಆಗೋದಿಲ್ಲ. ಈಗ ನಾನು 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ನೋಡೋಣ, ಇದು 1 ನಿಂಬೆಹಣ್ಣು ಹಾಕಾದ್ಮೇಲೆ ಏನಾದರೂ ಹಾಲು ಹೊಡ್ಕೊಂಡಿಲ್ಲ ಅಂದರೆ ಇನ್ನೂ ಅರ್ಧ ಹೋಳು ಎಕ್ಸ್ಟ್ರಾ ತೊಗೊಂಡ್ರಾಯ್ತು. ಈಗ 1 ನಿಂಬೆಹಣ್ಣು ಹಾಕ್ಕೊಂಡು ನಾನು ನೋಡಿ ಹಾಕೋತೀನಿ. ಈಗ ಇನ್ನೇನು ಉಪ್ಪು ಬರೋ ಥರ ಆಗಿದೆ ಹಾಲು. ಮಧ್ಯ ಈಗ ಕೈ ಆಡಿಸ್ತಾ ಇರಬೇಕಿಲ್ಲ ಅಂದರೆ ಬೇಗ ತಳ ಹತ್ಬಿಡುತ್ತೆ. ಈಗ ಕುದಿ ಹತ್ತಿದೆ. ಒಂದು ಕುದಿ ಬಂದರೆ ಸಾಕು, ಏನಿದನ್ನ ಚೆನ್ನಾಗಿ ಮಳ್ಳಿಸ್ಬೇಕಾಗಿಲ್ಲ. ಈಗ ಉಪ್ಪು ಬರೋ ಟೈಮಲ್ಲಿ ಕಮ್ಮಿ ಉರಿ ಕೊಟ್ಕೊಂಡು ಈಗ ತಿರುಗಿಸ್ಕೊಂಡ್ರೆ ಅದು ಉಕ್ಕೋದು ಕಮ್ಮಿ ಆಗುತ್ತೆ. ಆಗ ನಿಂಬೆಹಣ್ಣ ಹಾಕ್ಕೊಂಡ್ರಾಯ್ತು. ಒಂದು ಉಪ್ಪು ಬರೆದ್ರೆ ಸಾಕು. ಒಂದು ಕುದಿ ಬಂದಾಗ ನಾವು ನಿಂಬೆಹಣ್ಣ ಹಾಕ್ಕೊಬೇಕು. ನಿಂಬೆಹಣ್ಣು ಬದಲಿಗೆ ವಿನೆಗರು ಕೂಡ ಹಾಕ್ಕೊಬೋದು. ಕೆಲವೊಬ್ಬರು ಮೊಸರು ಕೂಡ ಹಾಕ್ಕೊತಾರೆ, ಆದರೆ ನಾನಿಲ್ಲಿ ನಿಂಬೆಹಣ್ಣು ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ನಿಂಬೆಹಣ್ಣ ಸೋಸಿ ಹಾಕ್ಕೊಳ್ಳೋಣ. ಪನ್ನೀರು ತುಂಬಾ ಹೆಲ್ತಿಗೆ ಒಳ್ಳೆಯದು. ಒಂದು ಸಲ ಆದರೂ ಟ್ರೈ ಮಾಡಿ. ಮನೆಯಲ್ಲೇ ಕೂಡ ಆರಾಮಾಗಿ ಮಾಡ್ಕೋಬೋದು. ಏನಿಲ್ಲ ಅಂದರೂ ಹೊರಗಡೆ 100 ಗ್ರಾಮ್ಗೆ 100ರಿಂದ 120 ರೂಪಾಯಿ ತೊಗೊತಾರೆ ಈಗ. ಆದರೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಮನೆಯವರೆಲ್ಲರೂ ಕೂಡ ಆರಾಮಾಗಿ ಬೇಕಾಗೋಷ್ಟು ತಿನ್ಬೋದು. ಈಗ ಇನ್ನೂ ಒಂದು ಅರ್ಧ ಹೋಳು ಹಾಕ್ಕೊತಾ ಇದ್ದೀನಿ. 1 ನಿಂಬೆಹಣ್ಣಿಗೆ ಹಾಲು ಹೊಡ್ಕೊಳ್ಳಿಲ್ಲ ಅಷ್ಟು, ಆದರೆ ಇನ್ನೂ ಒಂದು ಅರ್ಧ ಹೋಳು ಎಕ್ಸ್ಟ್ರಾ ಹಾಕಿದ್ದೀನಿ. ಅಂದರೆ 1.5 ಆಗೋಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಈಗ ಚೆನ್ನಾಗಿ ಹೊಡ್ಕೊಂಡಿದೆ ಹಾಲು. ಹಾಲು ಹೊಡ್ಕೊಂಡ್ಮೇಲೆ ಅಷ್ಟೇ ಕುದಿಸ್ಬಾರ್ದು, ಆಫ್ ಮಾಡಿಬಿಟ್ಟು ಸೋದಿಸ್ಕೊಬೇಕು. ಈಗ ನಾನಿಲ್ಲಿ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಬಣ್ಣ ಹೋಗೋ ಅಂಥ ಬಟ್ಟೆ ತೊಗೊಬಾರ್ದು, ಅಥವಾ ವೈಟ್ ಬಟ್ಟೆ ಆದರೂ ನೀವು ಕಾಟನ್ ಬಟ್ಟೆನ ಯೂಸ್ ಮಾಡ್ಕೋಬೋದು. ಈಗ ಒಂದು ಪಾತ್ರೆಗೆ ಬಟ್ಟೆ ಕವರ್ ಮಾಡಿಕೊಂಡು ಈಗ ಪನ್ನೀರ್ನೆಲ್ಲ ಅದ್ರೊಳಗಡೆ ಹಾಕ್ಕೊಂಡು ಸೋದಿಸ್ಕೊತಾ ಇದ್ದೀನಿ. ಈಗ ಎಲ್ಲ ಪನ್ನೀರನ್ನು ಅದಕ್ಕೆ ಹಾಕ್ಕೊಂಡು ನೀಟಾಗಿ ಹಿಂಡ್ಕೊಳ್ಳೋಣ ಒಂದ್ಸಲ. ಈ ನೀರಿನ ಕೂಡ ನೀವು ಚಪಾತಿ ಹಿಟ್ಟಿಗೆಲ್ಲ ಯೂಸ್ ಮಾಡ್ಕೊಬೋದು. ಈಗ ಈ ಥರ ಹಿಂಡ್ಕೊಂಡಾದ್ಮೇಲೆ ನೀವು ಬರೀ ತಣ್ಣೀರನ್ನ ಹಾಕ್ಕೊಂಡು ಇದನ್ನು ಒಂದು 2-3 ಸಲ ವಾಶ್ ಮಾಡ್ಕೊಬೇಕು. ಯಾಕಂದರೆ ಇದರಲ್ಲಿ ಹುಳಿ ಅಂಶ ಇರೋದ್ರಿಂದ ತಣ್ಣೀರು ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಬೇಕು. ಈಗ ನಾನಿಲ್ಲಿ ತಣ್ಣೀರು ಹಾಕ್ಕೊಂಡು ಸ್ವಲ್ಪನೇ ಕೈಯಲ್ಲಿ ಈ ಥರ ಕಲಿಸ್ಕೊತಾ ಇದ್ದೀನಿ. ಜಾಸ್ತಿ ಏನು ಕಲಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಹುಳಿ ಅಂಶ ಹೋಗಲಿ ಅನ್ನೋಕ್ಕೋಸ್ಕರ ಇಲ್ಲಿ ವಾಶ್ ಮಾಡ್ಕೊತಾ ಇರೋದು.
ಇಲ್ಲಿ 2 ಸಲ ನೀರು ಹಾಕ್ಕೊಂಡು ನಾನು ತೊಳ್ಕೊತಾ ಇದ್ದೀನಿ. ಈಗ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ನೀರು ಡ್ರೈ ಆಗೋ ಥರ ಹಿಂಡ್ಕೊಬೇಕು. ಈಗ ಇನ್ನೊಂದು ಸಲ ನೀರು ಹಾಕ್ಕೊಂಡು ಕ್ಲೀನಾಗಿ ಹುಳಿ ಅಂಶ ಹೋಗೋವರೆಗೂ ತೊಳ್ಕೊತಾ ಇದ್ದೀನಿ. ಈ ಥರ ಕ್ಲೀನಾಗಿ ತೊಳ್ಕೊಬೇಕು. ಈ ಥರ ನೀಟಾಗಿ ಹಿಂಡ್ಕೊಂಡು ಕ್ಲೀನಾಗಿ ಸ್ವಲ್ಪನೂ ನೀರು ಇಲ್ದಿರೋ ಥರ ಚೆನ್ನಾಗಿ ಹಿಂಡ್ಕೊಬೇಕು. ಹಿಂಡ್ಕೊಂಡಿದ್ದಾದಮೇಲೆ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನೀವು ಸ್ವಲ್ಪ ಪ್ರೆಸ್ ಮಾಡ್ಕೊಬೇಕಾಗುತ್ತೆ. ಪನ್ನೀರನ್ನ ಈ ಥರ ಕೈಯಲ್ಲೇ ಹೀಗೆ ಪ್ರೆಸ್ ಮಾಡ್ಕೊಬೇಕು. ನೀವು ರೌಂಡ್ ಶೇಪಲ್ಲಿ ಬೇಕಾದ್ರೂ ಮಾಡ್ಕೊಬೋದು, ಅಥವಾ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಈ ಥರ ಪ್ರೆಸ್ ಮಾಡಿಕೊಂಡು ಪನ್ನೀರನ್ನ ರೆಡಿ ಮಾಡ್ಕೊಬೋದು. ಈಗ ನಾನು ರೌಂಡ್ ಶೇಪಿನ ಅದಕ್ಕೆ ಪ್ರೆಸ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಾದಮೇಲೆ ಬಟ್ಟೆನ ಕ್ಲೀನಾಗಿ ಕವರ್ ಮಾಡಬೇಕು. ನೋಡಿ ಈಗಲೇ ಎಷ್ಟು ಕ್ಲೀನಾಗಿ ಬಂದಿದೆ. ಇದನ್ನು 1-2ರಿಂದ 4 ಅವರ್ ಕೂಡ ಇಟ್ಟು ಪನ್ನೀರನ್ನ ರೆಡಿ ಮಾಡ್ಕೊಬೋದು. ಇಲ್ಲ ಅಂತಂದರೆ ನೀವು ನೈಟ್ ಕೂಡ ಮಾಡಿಟ್ಬಿಟ್ಟು ಬೆಳಗ್ಗೆ ಎದ್ದು ಪನ್ನೀರನ್ನ ತೊಗೊಬೋದು. ಈಗ ನಾನು ಈ ಥರ ಒಂದು ಪ್ಲೇಟ್ ಇಟ್ಟು ಈ ಥರ ಹೋಲಿರೋಂಥ ಪಾತ್ರೆ ಇಟ್ಟಿದ್ದೀನಿ. ಇದು ಸಮಕ್ಕೆ ಕುತ್ಕೊಂಬಾರ್ದು, ಸ್ವಲ್ಪ ಗ್ಯಾಪ್ ಬಿಡೋ ಥರ ಇರಬೇಕು. ಇದ್ರೊಳಗಡೆ ನಾನು ಈಗ ರೆಡಿ ಮಾಡಿರೋಂಥ ಪನ್ನೀರನ್ನ ಇಡ್ತಾಯಿದ್ದೀನಿ. ಈಗ ಇಟ್ಮೇಲೆ ಇದ್ರ ಮೇಲೆ ಒಂದು ಭಾರವಾಗಿರೋವಂಥ ವಸ್ತುನ ಇಡಬೇಕು. ಈ ಥರ ಒಂದು ಕಲ್ಲು ಅಥವಾ ಪಾತ್ರೆಯಲ್ಲಿ ಏನಾದರೂ ನೀರು ತುಂಬಿಟ್ಟು ಇಟ್ಟರೆ ಅದೇ ಶೇಪಿಗೆ ಬರುತ್ತೆ. ನಾನೀಗ ಒಂದು 2 ಅವರ್ಸ್ ಆದಮೇಲೆ ತೆಗೆದು ನೋಡ್ತಾಯಿದ್ದೀನಿ. ನೀವು ಆರಾಮಾಗಿ ಪನ್ನೀರನ್ನ ಮನೇಲೇ ಮಾಡಿಕೊಂಡು ಹೇಗೆ ಕರಿಗಳನ್ನ ಮಾಡಿಕೊಂಡು ಪನ್ನೀರ್ ಮಸಾಲ, ಪನ್ನೀರು ಪಲಾವು ಎಲ್ಲ ಮಾಡಿಕೊಂಡು ಆರಾಮಾಗಿ ಮನೆಯವರೆಲ್ಲ ಕೂಡ ತಿನ್ಬೋದು. ಈಗ ನೀವೇ ನೋಡ್ತಾಯಿದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಪನ್ನೀರು ಅಂತ. ಇದು ನಾನು ಹಾಲಿನ ಪೌಡ್ರ್ ಯೂಸ್ ಮಾಡ್ಕೊಂಡು ಮಾಡಿರೋದು. ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನೀವು ಕಟ್ ಮಾಡ್ಕೊಬೋದು. ನಿಮ್ಗೆ ಹಂಗೂ ಏನಾದರೂ ಸ್ವಲ್ಪ ಗಟ್ಟಿ ಆಗಿಲ್ಲ ಅನ್ನೋದಾದರೆ ಫ್ರೀಝರಲ್ಲಿ ಕೂಡ ನೀವು ಒಂದು ಅರ್ಧ ಗಂಟೆ 1 ಅವರ್ ಇಟ್ಬಿಟ್ಟು ಕಟ್ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪನ್ನೀರು, ಗಟ್ಟಿನೂ ಇದೆ, ಸಾಫ್ಟಾಗೂ ಬಂದಿದೆ. ನೀವು ಮನೇಲೇ ಈ ಥರ ಟ್ರೈ ಮಾಡಿ ಮನೆಯವರೆಲ್ಲರೂ ಕೂಡ ಆರಾಮಾಗಿ ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.